Hello guys. So ಜಿಮ್ ಹೋಯ್ತು ಇವತ್ತು ಆಫೀಸ್ ಎರಡು ದಿವಸ ನೋಡ್ಕೊಂಬಂದಿದ್ದಕ್ಕೆ ಎಷ್ಟೋ ವರ್ಷ ಜಿಮ್. 2000 years later. Hello guys. ವೆಲ್ಕಮ್. ನಾನು ಒಂದೆರಡು ದಿನದಿಂದ ಸರಿ ಮಾಡಿಲ್ಲ. ಮಾಡೋ ಫಸ್ಟ್ 10 ದಿನದಲ್ಲೇ ಎಷ್ಟು ಕಷ್ಟ ಅಂತ ಅನಿಸ್ತದೆ. ಈಗ 2 ವರ್ಷ 3 ವರ್ಷ ಮಾಡ್ತಿದ್ದಾರಲ್ಲ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಎವ್ರಿಡೇ, ಅವ್ರು ಹೆಂಗೆ ಇರಬೇಡ ಮೈಂಡ್ಸೆಟ್ ಲೈಕ್ ಕ್ರೇಜಿ ಮಾತ್ರ. ಏನೋ ಒಂಚೂರು ನಮ್ಮದು ಕಂಫರ್ಟ್ ಝೋನು ಅಥವಾ ನಮ್ಮ ರೊಟೀನು ಅಲ್ಲಿ ಇಲ್ಲಿ ಆದರೆ ಫೀಲ್ಸ್ ಲೈಕ್ ಏನೋ ಆಗ್ಬಿಟ್ಟಿದೆ ಅಂತ ನಮ್ಮದು ರೊಟೀನೇ ನಿಂತೋಗ್ಬಿಡುತ್ತೆ ವ್ಲಾಗಿಂಗ್. ಇವಾಗ ಅಂದರೆ ಅದೇ ಇಂಪಾರ್ಟೆಂಟ್ ಏನಂದರೆ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಅಪ್. ಒಂದು ದಿವಸ ನಿಂತೋಯ್ತು, ಅಯ್ಯೋ ನಿಂತೋಯ್ತು ಬಿಡು ಇನ್ನೇನು ಮಾಡೋದು ಅಂತ ಅಂದ್ಕೋಬಾರ್ದು ಅಷ್ಟೇ. ಸೊ ಗಾಟ್ ಬ್ಯಾಕ್ ಅಪ್, ಮತ್ತೆ ಅಗೇನ್ ಸ್ಟಾರ್ಟೆಡ್. ವಾಕ್ ಮಾಡ್ತಾಯಿದ್ದೀನಿ ಇವಾಗ. ಒಂದು ನಿಮಿಷ ರೋಡ್ ಕ್ರಾಸ್ ಮಾಡ್ಬಿಡ್ತೀನಿ. ಯಾರು ಇಟ್ಬಿಟ್ರೆ ಕಷ್ಟ, ಅದು ನನ್ನ ಮೇಲೆ ಹಾಕ್ಬಿಡ್ತಾರೆ. ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ, ಅದಕ್ಕೆ ಆಗ್ಬಿಡ್ತು ಈ ಥರ ಅಂತ. ಆಫೀಸ್ಗೆ ಹೋಗಿದ್ದೆ ಇವತ್ತು. ಆಫೀಸಲ್ಲಿ ಏನು ಹೊಸದಾಗಿ ಏನು ನಡೀಲಿಲ್ಲ. ಜಸ್ಟ್ ಇವಾಗ ಸ್ವಲ್ಪ ಟ್ರಾನ್ಸಿಷನ್ಸ್ ಅದು ಇದು ಆಗ್ತಾಯಿದೆ. ಎಷ್ಟು ಜನ ದೊಡ್ಡವರು ಇಯರ್ಸ್ ಎಲ್ಲ ಬಿಡ್ತಾಯಿದ್ದಾರೆ. ಸೊ ಹೆಕ್ಟಿಕ್ ಇರುತ್ತೆ. ನೀಡ್ ಟು ಮೇಕ್ ಶ್ಯೂರ್ ಎವ್ರಿಥಿಂಗ್ ಈಸ್ ರನ್ನಿಂಗ್ ವೆಲ್ ಅಷ್ಟೇ. ನನ್ನ ಕಡೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಬಿಡಿ, ಏನು ನೋಡ್ಕೋಬೋದು. ಬಟ್ ಆ ಪಾಯಿಂಟ್ ಮ್ಯಾನೇಜ್ ಮಾಡಬೇಕಷ್ಟೇ. ಎಷ್ಟೊಂದು ಜನ ಕಾರ್ಪೊರೇಟರ್ ಇರ್ತೀರ, ಗೊತ್ತು ನಿಮ್ಗೆ ಹೆಂಗೆ ನಡೆಯುತ್ತೆ. ನಾನು ಹೇಳೋ ಅವಶ್ಯಕತೆ ಇಲ್ಲ. ರೋಡ್ ನೋಡಿ ಗೈಸ್ ಎಷ್ಟು ಪೀಸ್ಫುಲ್ ಆಗಿದೆ. ಹೆಲೋ ಗೈಸ್, ನಾನೊಂದು ಬ್ಲೆಂಡರ್ ಆರ್ಡರ್ ಮಾಡಿದ್ದೆ. ಅಂದರೆ ನಾನು ಸ್ಮೂದಿ ಅದು ಇದು ಮಾಡ್ಕೋತೀನಲ್ಲ, ಮನೆ ಜಿಮ್ ರಿಲೇಟೆಡ್ ಡಯಟ್ ಏನಾದರೂ ಬೇಕಿದ್ರೆ ಅದು ಬಂದಿದೆ. ಅಮ್ಮಂಗೂ ಮಜ್ಜಿಗೆ ಎಲ್ಲ ಮಾಡೋಕ್ಕೆ ಬೇಕು ಅಂದಿದ್ರು. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ.